ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ನೋಡಿ, ಈ ಕೆಲವೊಮ್ಮೆ ಕಂಪನಿಗಳು ಮೇಲಿನ ಮೇಲೆ ಲಾಸಸ್ ಅನ್ನ ಮಾಡ್ತಾ ಇದ್ರು ಕೂಡ ಏಕಾಏಕಿ ಪ್ರಾಫಿಟ್ ತೋರಿಸಬಹುದು. ಇದು ಮ್ಯಾಜಿಕ್ ಅಂತೂ ಅಲ್ಲ, ಅದು ಕಂಪನಿಯ ಫಂಡಮೆಂಟಲ್ಸ್ ಒಟ್ಟಾಗಿ ಇಂಪ್ರೂವ್ ಆಗ್ತಾ ಇರುವಂತ ಒಂದು ಫೇಸ್. ಉದಾಹರಣೆಗೆ ಸೇಲ್ಸ್ ಮತ್ತೆ ಗ್ರೋ ಆಗುತ್ತೆ, ಮಾರ್ಜಿನ್ಸ್ ಬೆಟರ್ ಆಗ್ತಾ ಹೋಗುತ್ತೆ, ಇಂಡಸ್ಟ್ರಿ ಸಪೋರ್ಟ್ ಟೇಲ್ವಿಂಡ್ಸ್ಗಳು, ಡೆಟ್ ಮತ್ತು ಇಂಟ್ರೆಸ್ಟ್ ಕಮ್ಮಿ ಆಗ್ತವೆ. ಇದನ್ನ ನಾವು ಅರ್ನಿಂಗ್ಸ್ ಟರ್ನ್ ಅರೌಂಡ್ ಅಂತ ಕರಿತೀವಿ. ಆದರೆ ಟರ್ನ್ ಅರೌಂಡ್ ಅಂದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ನಿಂದ ಪ್ರಾಫಿಟ್ ಆಗಬೇಕು. ಅದು ಒಂದು ಬಾರಿಯ ಗೇನ್ ಅಂತೂ ಅಲ್ಲ, ಒನ್ ಟೈಮ್ ಗೇನ್ ಅಲ್ಲ, ಕಂಟಿನ್ಯೂಸ್ ಆಗಿ ಗೇನ್ ಆಗ್ತಾ ಇರಬೇಕು, ಇಂಪ್ರೂವ್ ಆಗ್ತಾ ಇರಬೇಕು. ಇವತ್ತು ನಾವು ಅರ್ನಿಂಗ್ಸ್ ಟರ್ನ್ ಅರೌಂಡ್ ತೋರಿಸಿರುವಂತಹ 3 ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಈ ಕಂಪನಿಗಳ ಟೆಕ್ನಿಕಲ್ ಚಾರ್ಟ್ಸ್, ಈ ಟರ್ನ್ ಅರೌಂಡ್ ಸುದೀರ್ಘವಾಗಿದೆಯಾ ಅಥವಾ ಒಂದು ಬಾರಿ ಮಾತ್ರ ಆಗಿದೆಯಾ ಅಂತನೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಮೊದಲ ಸ್ಟಾಕ್ ಬ್ಲ್ಯಾಕ್ ಬಕ್ ಲಿಮಿಟೆಡ್. ಕೆಲವು ಕ್ವಾರ್ಟರ್ಗಳಿಂದ ಈ ಕಂಪನಿ ಲಾಸಸ್ ರಿಪೋರ್ಟ್ ಮಾಡ್ತಾ ಇತ್ತು. ಆಪರೇಟಿಂಗ್ ಮಾರ್ಜಿನ್ಸ್ ನೆಗೆಟಿವ್ ಆಗಿತ್ತು, ಬಾಟಮ್ ಲೈನ್ ಪ್ರೆಷರ್ ನಲ್ಲಿತ್ತು. ಆದರೆ ಮಾರ್ಚ್ 2025 ಕ್ವಾರ್ಟರ್ನ ನೆಟ್ ಪ್ರಾಫಿಟ್ 281 ಕೋಟಿ ರಿಪೋರ್ಟ್ ಮಾಡಿದೆ. ಮೇನ್ ರೀಸನ್ ಇದಕ್ಕೇನು ಅಂದ್ರೆ ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗಿರೋದು. ಒನ್ ಟೈಮ್ ಟ್ಯಾಕ್ಸ್ ರೀಫಂಡ್ ಸಹ ಈ ಪ್ರಾಫಿಟ್ಗೆ ಸಹಾಯ ಮಾಡಿತ್ತು. ಟ್ಯಾಕ್ಸ್ ರೀಫಂಡ್ ಅಡ್ಜಸ್ಟ್ ಮಾಡಿದ ಮೇಲೆ ಅಂಡರ್ಲೈಯಿಂಗ್ ನೆಟ್ ಪ್ರಾಫಿಟ್ 36 ಕೋಟಿಗೆ ಏರಿತ್ತು. ಮುಖ್ಯವಾಗಿ ಮಾರ್ಚ್ 2025 ನಂತರ Q1 FY26 ಮತ್ತು Q2 FY26 ನಲ್ಲಿ ಕಂಪನಿ ಮಾರ್ಜಿನ್ ಸ್ಟೇಬಲ್ ಇತ್ತು ಮತ್ತು 3 ಕಂಟಿನ್ಯೂಸ್ ಕ್ವಾರ್ಟರ್ನಲ್ಲಿ ನೆಟ್ ಪ್ರಾಫಿಟ್ ರಿಪೋರ್ಟ್ ಮಾಡಿತು. ಮೊದಲು ಈ ಕಂಪನಿ ಏನ್ ಮಾಡುತ್ತೆ ಅಂತ ನೋಡ್ಕೊಂಡು ಬರೋಣ. ಬ್ಲ್ಯಾಕ್ ಬಕ್ ಭಾರತದ ಲಾರ್ಜೆಸ್ಟ್ ಡಿಜಿಟಲ್ ಟ್ರಕ್ಕಿಂಗ್ ಪ್ಲಾಟ್ಫಾರ್ಮ್. ಅಸೆಟ್ ಲೈಟ್ ಮಾಡೆಲ್ ನ ಬಳಸಿಕೊಂಡು ಟೆಕ್ನಾಲಜಿಯ ಮೂಲಕ ಟ್ರಕ್ಸ್ ಮತ್ತು ಬಿಸ್ನೆಸಸ್ ನ ಕನೆಕ್ಟ್ ಮಾಡುತ್ತೆ. ಕಂಪನಿಗಳು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಾದ್ರೆ ಬ್ಲ್ಯಾಕ್ ಬಕ್ ಆಪ್ ನಲ್ಲಿ ಟ್ರಕ್ ತಕ್ಷಣ ಹುಡುಕ್ಬೋದು. ಇದರಿಂದಾಗಿ ಟ್ರಕ್ ಓನರ್ಸ್ಗೆ ರೆಗ್ಯುಲರ್ ಲೋಡ್ ಸಿಗುತ್ತೆ, ವೆಯ್ಟ್ ಟೈಮ್ ಕೂಡ ಕಮ್ಮಿ ಆಗುತ್ತೆ, ಡ್ರೈವರ್ಸ್ಗಳ ಸಂಪಾದನೆ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಈ ಕಂಪನಿಯ ಮೇನ್ ಪ್ರಾಫಿಟ್ ಸೋರ್ಸ್ ನೋಡಿದ್ರೆ ಟೋಲಿಂಗ್ ಮತ್ತು ವೆಹಿಕಲ್ ಟ್ರ್ಯಾಕಿಂಗ್. ರೆವಿನ್ಯೂ ಗ್ರೋತ್ನ ಜೊತೆಗೆ ಆಪರೇಟಿಂಗ್ ಲ್ಯಾವರೇಜ್ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಕ್ಸ್ಪೆನ್ಸಸ್ ಕೇವಲ 37% ಹೆಚ್ಚಾಗಿದೆ. ಇದು ಆಪರೇಟಿಂಗ್ ಪ್ರಾಫಿಟ್ನ ಮೇಲೆ ಪರಿಣಾಮ ಬೀರಿದೆ. ಆಪರೇಟಿಂಗ್ ಪ್ರಾಫಿಟ್ 15 ಕೋಟಿಯಿಂದ 36.5 ಕೋಟಿಗೆ ಹೆಚ್ಚಾಗಿದೆ. OPM ಕೂಡ 15% ನಿಂದ 24%ಗೆ ಏರಿ ನೆಟ್ ಪ್ರಾಫಿಟ್ 29 ಕೋಟಿ ಆಗಿದೆ. ಭಾರತ $5.5 ಟ್ರಿಲಿಯನ್ GDP ಅನ್ನು ಟಾರ್ಗೆಟ್ ಇಟ್ಕೊಂಡಿದೆ. ಹಾಗಾಗಿ ಲಾಜಿಸ್ಟಿಕ್ಸ್ ಸೆಕ್ಟರ್ ಎಫಿಷಿಯಂಟ್ ಮತ್ತು ಆರ್ಗನೈಸ್ಡ್ ಆಗಿರಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್. 170ರಿಂದ 175 ಮಿಲಿಯನ್ ಡಾಲರ್ ಟ್ರಕ್ಕಿಂಗ್ ಇಂಡಸ್ಟ್ರಿ ವರ್ಷಕ್ಕೆ 8ರಿಂದ 9% ಬೆಳವಣಿಗೆ ಆಗ್ತಾ ಇದೆ. ಆದರೆ ಇದು ಹೈಲಿ ಫ್ರಾಗ್ಮೆಂಟೆಡ್ ಆಗಿದೆ, ಅಂದರೆ ಛಿದ್ರವಾಗಿದೆ. ಈ ಚಿಕ್ಕ ಆಪರೇಟರ್ಸ್ ಹೆಚ್ಚಾಗಿರುವ ಕಾರಣದಿಂದಾಗಿ ಲೋ ಯುಟಿಲೈಸೇಷನ್ ಮತ್ತು ಎಫಿಷಿಯನ್ಸಿ ಇಲ್ಲಿ ಕಮ್ಮಿ ಇದೆ. ಈ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ಈ ಬ್ಲ್ಯಾಕ್ ಬಕ್ ತುಂಬಾ ಇಂಪಾರ್ಟೆಂಟ್ ಆದಂತ ಕೆಲಸ ಮಾಡುತ್ತೆ. ಇದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಫ್ರಾಗ್ಮೆಂಟೇಷನ್ ಏನಿದೆ ಅದನ್ನ ಸರಿ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಕಂಪನಿ ಇಂಡಸ್ಟ್ರಿ ಟೇಲ್ವಿಂಡ್ ಜೊತೆಗೆ ಗ್ರೋ ಆಗ್ತಾ ಇದೆ. ಕೋರ್ ಬಿಸ್ನೆಸಸ್ 37% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಸೂಪರ್ ಲೋಡ್ಸ್ ಎಕ್ಸ್ಪ್ಯಾನ್ಷನ್ 4 ಹಬ್ಸ್ ನಿಂದ 14ರಿಂದ 15 ಹಬ್ಸ್ ಮುಂದಿನ 6 ತಿಂಗಳಲ್ಲಿ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ನ ಟಾರ್ಗೆಟ್. ಈಗ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ. FY25 ನಲ್ಲಿ ರಿಸರ್ವ್ಸ್ 311 ಕೋಟಿಯಿಂದ 1220 ಕೋಟಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಫ್ರಮ್ IPO. ಇನ್ನು H1 FY26 ನಲ್ಲಿ ಸಹ ಇದನ್ನ ಸಸ್ಟೈನ್ ಮಾಡಿದೆ. ಇನ್ನು ಕ್ಯಾಶ್ ಈಕ್ವಲೆನ್ಸ್ ಅನ್ನು ನೋಡಿದ್ರೆ H1 FY26 ನಲ್ಲಿ 47% ಆಫ್ ಟೋಟಲ್ ಅಸೆಟ್ಸ್ ಇದೆ. ಇನ್ನು ಕ್ಯಾಶ್ ಫ್ಲೋ ಅನ್ನು ನೋಡೋದಾದ್ರೆ FY24 ಮತ್ತು FY25 ನಲ್ಲಿ ಲಾಸಸ್ ಕಾರಣದಿಂದಾಗಿ CFO ಟು ನೆಟ್ ಪ್ರಾಫಿಟ್ ರೇಷಿಯೋ ನೆಗೆಟಿವ್ ಆಗಿತ್ತು. ಅದೇ H1 FY26 ನಲ್ಲಿ CFO ಟು ನೆಟ್ ಪ್ರಾಫಿಟ್ ರೇಷಿಯೋ 206% ಆಗಿ ಕ್ಯಾಶ್ ರಿಯಲೈಸೇಷನ್ ಇಂಪ್ರೂವ್ ಆಗಿದೆ. ಇನ್ನು ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡಿದ್ರೆ ರೆಗ್ಯುಲೇಟರಿ ಚೇಂಜಸ್ ಪೇಮೆಂಟ್ಸ್ ಮತ್ತು ಫಾಸ್ಟ್ಯಾಗ್ ಬಿಸ್ನೆಸ್ ನ ಮೇಲೆ ಎಫೆಕ್ಟ್ ಆಗ್ಬೋದು. ಉದಾಹರಣೆಗೆ NHAI ಫಾಸ್ಟ್ಯಾಗ್ ಫೀಸ್ 1.5% ಇಂದ 1% ಕಮ್ಮಿ ಮಾಡಿದ್ರೆ ಅರ್ನಿಂಗ್ಸ್ ಮೇಲೆ ನಿಜಕ್ಕೂ ಅದು ಎಫೆಕ್ಟ್ ಆಗುತ್ತೆ. ಇನ್ನು ಟೆಕ್ನಿಕಲ್ ಚಾರ್ಟ್ಸ್ ಅನ್ನು ನೋಡೋದಾದ್ರೆ ಲಿಸ್ಟಿಂಗ್ ನಂತರ ಸ್ಟ್ರಾಂಗ್ ಇನಿಷಿಯಲ್ ರ್ಯಾಲಿ ಆಗಿ ನಂತರ 8 ತಿಂಗಳು ಕನ್ಸಾಲಿಡೇಷನ್ ನಲ್ಲಿತ್ತು. ಆಗಸ್ಟ್ 2025ರಲ್ಲಿ ಡಿಸಿಸಿವ್ ಬ್ರೇಕ್ಔಟ್ ವಾಲ್ಯೂಮ್ ನ ಜೊತೆಗೆ ಪಾಸಿಟಿವ್ ಸಿಗ್ನಲ್ ಅನ್ನು ಕೊಡ್ತು. ಸದ್ಯ ಸ್ಟಾಕ್ ಬ್ರೇಕ್ಔಟ್ ಲೆವೆಲ್ ಮೇಲೆ ಟ್ರೇಡ್ ಆಗ್ತಾ ಇದೆ. ಆಲ್ ಟೈಮ್ ಹೈ ಅಂದ್ರೆ 748 ರೂಪಾಯಿಯನ್ನು ಕೊಟ್ಟು ಪ್ರೈಸ್ ನಂತರ ಸ್ಲೈಟ್ ಕರೆಕ್ಷನ್ ಆಯಿತು. 534ರಿಂದ 551 ರೂಪಾಯಿಯ ಝೋನ್ ಪ್ರೀವಿಯಸ್ ರೆಸಿಸ್ಟೆನ್ಸ್ ಈಗ ಸ್ಟ್ರಾಂಗ್ ಸಪೋರ್ಟ್ ಆಗಬಹುದು. ಸೊ ಇನ್ವೆಸ್ಟರ್ಸ್ ಈ ಲೆವೆಲ್ ಅನ್ನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗಿರೋದು ಅಗತ್ಯ. ಇದು ನಮ್ಮ ಮೊದಲ ಸ್ಟಾಕ್ ನ ಬಗ್ಗೆ. ಈಗ ನಮ್ಮ ಎರಡನೇ ಸ್ಟಾಕ್ GMR ಏರ್ಪೋರ್ಟ್ಸ್ ಲಿಮಿಟೆಡ್. ಕೆಲವು ಕ್ವಾರ್ಟರ್ಸ್ಗೆ ಕಂಪನಿ ಲಾಸಸ್ ರಿಪೋರ್ಟ್ ಮಾಡ್ತಾ ಇತ್ತು.
ಹೈ ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನ್ ಕಾರಣದಿಂದಾಗಿ ಬಾಟಮ್ ಲೈನ್ ಪ್ರೆಷರ್ನಲ್ಲಿತ್ತು. ಸೆಪ್ಟೆಂಬರ್ 2025ರ ಕ್ವಾರ್ಟರ್ನಲ್ಲಿ ನೆಟ್ ಪ್ರಾಫಿಟ್ 35 ಕೋಟಿ ಆಗಿದೆ. ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಸೇಲ್ಸ್ ಗ್ರೋತ್ನಿಂದ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಆಗಿರೋದು. ಈಗ ಕಂಪನಿಯ ಓವರ್ ವ್ಯೂ ಅನ್ನು ನೋಡೋದಾದ್ರೆ ಇದು ಭಾರತದ ಲಾರ್ಜೆಸ್ಟ್ ಪ್ರೈವೇಟ್ ಏರ್ಪೋರ್ಟ್ ಆಪರೇಟರ್, 2ನೇ ಲಾರ್ಜೆಸ್ಟ್ ಗ್ಲೋಬಲಿ ಕನ್ಸಿಡರ್ಡ್ ಫರ್ಮ್. ಭಾರತದ ಪ್ಯಾಸೆಂಜರ್ ಟ್ರಾಫಿಕ್ನಲ್ಲಿ 27.5% ಶೇರ್ ಈ ಕಂಪನಿನೇ ಕಂಟ್ರೋಲ್ ಮಾಡ್ತಾ ಇದೆ. ಕಂಪನಿ ಹೈ ಟ್ರಾಫಿಕ್ ಏರ್ಪೋರ್ಟ್ಸ್ ಅನ್ನು ಆಪರೇಟ್ ಮಾಡುತ್ತೆ. ಡೆಲ್ಲಿ, ಹೈದರಾಬಾದ್ ತರದ ಬ್ಯುಸಿ ಹಬ್ಸ್ ಜೊತೆಗೆ ನಾರ್ತ್ ಗೋವಾ ಮತ್ತು ನಾಗ್ಪುರ್ ತರದ ಗ್ರೋವಿಂಗ್ ಏರ್ಪೋರ್ಟ್ ಕೂಡ ಈ ಕಂಪನಿ ಮ್ಯಾನೇಜ್ ಮಾಡುತ್ತೆ. ಕೇವಲ ಡೊಮೆಸ್ಟಿಕ್ ಮಾತ್ರ ಅಲ್ಲ, ಕಂಪನಿಗೆ ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಕೂಡ ಇದೆ. ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ನಲ್ಲಿ ಏರ್ಪೋರ್ಟ್ ಆಪರೇಟ್ ಮಾಡ್ತಾ ಇದೆ. ಜೊತೆಗೆ ಪ್ರೆಸೆಂಟ್ಲಿ 2 ಏರ್ಪೋರ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಒಂದು ಭಾರತದಲ್ಲಿ ಇನ್ನೊಂದು ಗ್ರೀಸ್ ನಲ್ಲಿ. ಈಗ GMR ಏರ್ಪೋರ್ಟ್ಸ್ಗೆ ರೆವಿನ್ಯೂ 2 ಕಡೆಯಿಂದ ಬರುತ್ತೆ. ಒಂದು ಏವಿಯೇಷನ್ ಇನ್ಕಮ್ ಅಂದರೆ ಪ್ಯಾಸೆಂಜರ್ ಫೀಸ್, ಲ್ಯಾಂಡಿಂಗ್ ಚಾರ್ಜಸ್, ಪಾರ್ಕಿಂಗ್ ಫೀಸ್, ಹೀಗೆ. ಇನ್ನೊಂದು ನಾನ್ ಏವಿಯೇಷನ್ ಇನ್ಕಮ್ಸ್ ಅಂದರೆ ಡ್ಯೂಟಿ ಫ್ರೀ ಆಗಿರ್ಬೋದು, ರಿಟೇಲ್ ಶಾಪ್ಸ್, ಫುಡ್ ಮತ್ತು ಬೆವರೇಜಸ್, ಜೊತೆಗೆ ಕಾರ್ಗೋ, ರಿಯಲ್ ಎಸ್ಟೇಟ್ ಮತ್ತು ಇಂಟರ್ನ್ಯಾಷನಲ್ ಸರ್ವಿಸ್ನಿಂದನೂ ಬರುತ್ತೆ. Q2 FY26 ನಲ್ಲಿ ಸೇಲ್ಸ್ 47% ಇಯರ್ ಆನ್ ಇಯರ್ ಗ್ರೋತ್ ಆಗಿ 3670 ಕೋಟಿಗೆ ತಲುಪಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಡೆಲ್ಲಿ ಏರ್ಪೋರ್ಟ್ನ ರಿವೈಸ್ಡ್ ಟ್ಯಾರಿಫ್ಸ್, ಡೆಲ್ಲಿ ಡ್ಯೂಟಿ ಫ್ರೀ ಮತ್ತು ಕಾರ್ಗೋ ಬಿಸ್ನೆಸ್ ಟೇಕ್ ಓವರ್ ಮಾಡಿದ್ದು ಮತ್ತು ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಸ್ಟಡಿ ಗ್ರೋತ್ ಕಂಡಿರೋದು. ಇದರ ಜೊತೆಗೆ ಆಪರೇಟಿಂಗ್ ಪ್ರಾಫಿಟ್ 69% ಇಯರ್ ಆನ್ ಇಯರ್ ಜಂಪ್ ಆಗಿ 1447 ಕೋಟಿ ಆಗಿದೆ. OPM 34% ಇಂದ 39% ಆಗಿದೆ. ಇನ್ನು ಬಾಟಮ್ ಲೈನ್ ನೋಡಿದ್ರೆ ನೆಟ್ ಪ್ರಾಫಿಟ್ 35 ಕೋಟಿ ಆಗಿದೆ. ಅದೇ ಕಳೆದ ವರ್ಷ ಇದೇ ಕ್ವಾರ್ಟರ್ನಲ್ಲಿ 429 ಕೋಟಿ ಲಾಸ್ ಇತ್ತು. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಈ ಕ್ವಾರ್ಟರ್ನಲ್ಲಿ 60 ಕೋಟಿ ನಾನ್ ಕ್ಯಾಶ್ ಫಾರೆಕ್ಸ್ MTM ಲಾಸ್ ಇತ್ತು. ಅದು ಒಂದು ವೇಳೆ ಇರಲಿಲ್ಲ ಅಂತಿದ್ರೆ ನೆಟ್ ಪ್ರಾಫಿಟ್ ಇನ್ನೂ ಬೆಟರ್ ಆಗ್ತಾ ಇತ್ತು ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಮ್ಯಾನೇಜ್ಮೆಂಟ್ ಇತ್ತೀಚಿನ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಹೇಳಿದಂತೆ ಡಿಪ್ರಿಸಿಯೇಷನ್ ಅಕೌಂಟಿಂಗ್ ಪಾಲಿಸಿ ಅಲೈನ್ಮೆಂಟ್ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಡಿಪ್ರಿಸಿಯೇಷನ್ ಸ್ಟ್ರಕ್ಚರ್ಲಿ ಲೋವರ್ ಆಗ್ತಾ ಹೋಗುತ್ತೆ ಅಂತ. ಇದರಿಂದಾಗಿ ವರ್ಷಕ್ಕೆ ಸುಮಾರು 150 ಕೋಟಿ ಬೆನಿಫಿಟ್ ಆಗ್ಬೋದಂತೆ. ಅದೇ ರೀತಿ ರೀಫೈನಾನ್ಸಿಂಗ್ ನ ಪೂರ್ಣ ಪರಿಣಾಮ ಮುಂದಿನ ಕ್ವಾರ್ಟರ್ನಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇದರಿಂದಾಗಿ ಇಂಟ್ರೆಸ್ಟ್ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಇಂಡಿಯಾ ಇವತ್ತು ಪ್ರಸ್ತುತ ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಏವಿಯೇಷನ್ ಮಾರ್ಕೆಟ್. ಔಟ್ಬೌಂಡ್ ಟೂರಿಸಂ ಸುಮಾರು 12.3% CAGR ನಲ್ಲಿ ಗ್ರೋತ್ ಆಗ್ತಾ ಇದೆ. ಇದು ಕಂಪನಿಗೆ ಒಂದು ಲಾಂಗ್ ಟರ್ಮ್ ನಲ್ಲಿ ಗ್ರೋತ್ ಪೊಟೆನ್ಷಿಯಲ್ ಅನ್ನ ತೋರಿಸ್ತಾ ಇದೆ. ಈ ಗ್ರೋಯಿಂಗ್ ಡಿಮಾಂಡ್ ಅನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಭೋಗಾಪುರಂ ಏರ್ಪೋರ್ಟ್ ಹೊಸ ಏರ್ಪೋರ್ಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಮುಂದಿನ 9 ರಿಂದ 12 ತಿಂಗಳಲ್ಲಿ ಆಪರೇಷನಲ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಗ್ರೀಸ್ ನಲ್ಲೂ ಕೂಡ ಹೊಸ ಏರ್ಪೋರ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದು ಏರ್ಪೋರ್ಟ್ 60% ಕಂಪ್ಲೀಷನ್ ಆಗಿದೆ. ಈಗ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ. ಕಂಪನಿ ಬಾರೋವಿಂಗ್ ಸ್ವಲ್ಪ ಹೈ ಇದೆ, ಅದು ನಿಯರ್ಲಿ 80% ಆಫ್ ಟೋಟಲ್ ಲಯಬಿಲಿಟೀಸ್ ಇದೆ. ಕಂಪನಿ ಹಳೆಯ ಡೆಟ್ ರೀಪೇ ಮಾಡೋದಕ್ಕೆ ನಾನ್ ಕನ್ವರ್ಸಿಬಲ್ ಡಿಬೆಂಚರ್ NCDs ನ ಮೂಲಕ ಫಂಡ್ ರೈಸ್ ಮಾಡ್ತಾ ಇದೆ. ಇದು ಸ್ವಲ್ಪ ಕನ್ಸರ್ನಿಂಗ್ ಅಂತ ಅನ್ಸುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ ಬಾರೋವಿಂಗ್ ಟ್ರೆಂಡ್ ಅನ್ನ ಗಮನಿಸೋದು ತುಂಬಾ ಇಂಪಾರ್ಟೆಂಟ್. ಈಗ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋಣ. ಜಿಯೋ ಪೊಲಿಟಿಕಲ್ ಮತ್ತು ಆಪರೇಷನಲ್ ಇಶ್ಯೂಸ್ ಕಾರಣದಿಂದಾಗಿ Q2 FY26 ನಲ್ಲಿ ಟ್ರಾಫಿಕ್ 3.5% ಇಯರ್ ಆನ್ ಇಯರ್ ಡ್ರಾಪ್ ಆಗ್ತಾ ಬಂದಿದೆ. ಈಗ ಟೆಕ್ನಿಕಲ್ ಚಾರ್ಟ್ಸ್ ಅನ್ನು ನೋಡೋಣ. ಜುಲೈ 2024ರಲ್ಲಿ ಸ್ಟಾಕ್ 103 ರೂಪಾಯಿನ ಟಚ್ ಮಾಡಿದ ಮೇಲೆ ಹೆಲ್ದಿ ಕರೆಕ್ಷನ್ ಆಯಿತು. ಅರೌಂಡ್ 70 ರೂಪಾಯಿಯ ಲೆವೆಲ್ನಲ್ಲಿ ಸ್ಟ್ರಾಂಗ್ ಬೇಸ್ ಫಾರ್ಮ್ ಮಾಡಿತ್ತು. ನಂತರ ಸ್ಟಾಕ್ ಮತ್ತೆ ರ್ಯಾಲಿ ಶುರು ಮಾಡಿ ಹೈಯರ್ ಲೋ ಪ್ಯಾಟರ್ನ್ ಅನ್ನು ತೋರಿಸ್ತು ಮತ್ತು ಈಗ 103 ರೂಪಾಯಿ ರೆಸಿಸ್ಟೆನ್ಸ್ ನ ಮೇಲೆ ಕ್ಲಿಯರ್ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಸ್ಟಾಕ್ ಈಗ ಬ್ರೇಕ್ಔಟ್ ಝೋನ್ ಸುತ್ತ ಟ್ರೇಡ್ ಮಾಡ್ತಾ ಇದೆ. ಇನ್ನು ವಾಲ್ಯೂಮ್ ಸ್ಟ್ರಾಂಗ್ ಆಗಿದೆ, ಟ್ರೆಂಡ್ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಸ್ಟಾಕ್ 97 ರೂಪಾಯಿ ಕೆಳಗೆ ಕ್ಲೋಸ್ ಆದರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗೋದು ಪಕ್ಕ. ಇದು ನಮ್ಮ 2ನೇ ಸ್ಟಾಕ್ ನ ಬಗ್ಗೆ. ಈಗ ನಮ್ಮ ಕೊನೆಯ ಸ್ಟಾಕ್ ವೋಕ್ಹಾರ್ಟ್ ಲಿಮಿಟೆಡ್. ಈ ಕಂಪನಿ ಕೆಲ ಕ್ವಾರ್ಟರ್ಗಳಿಂದ ಲಾಸಸ್ ರಿಪೋರ್ಟ್ ಮಾಡ್ತಾ ಇತ್ತು ಮತ್ತು ಲೋ ಆಪರೇಟಿಂಗ್ ಮಾರ್ಜಿನ್ಸ್, ಹೈ ಇಂಟ್ರೆಸ್ಟ್ ಕಾಸ್ಟ್ ಮತ್ತು ಹೈ ಟ್ಯಾಕ್ಸ್ ಲಯಬಿಲಿಟಿ ಕಾರಣದಿಂದಾಗಿ ಬಾಟಮ್ ಲೈನ್ ಪ್ರೆಷರ್ನಲ್ಲಿತ್ತು. ಆದರೆ ಸೆಪ್ಟೆಂಬರ್ 2025ರ ಕ್ವಾರ್ಟರ್ನಲ್ಲಿ ಕಂಪನಿ 82 ಕೋಟಿ ನೆಟ್ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಮತ್ತು ಇಂಟ್ರೆಸ್ಟ್ ಕಾಸ್ಟ್ ಕಮ್ಮಿ ಆಗಿತ್ತು. ಈಗ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ವೋಕ್ಹಾರ್ಟ್ ಒಂದು ಗ್ಲೋಬಲ್ ರಿಸರ್ಚ್ ಡ್ರಿವನ್ ಫಾರ್ಮಾ ಕಂಪನಿ. ಇದು ಮುಖ್ಯವಾಗಿ ನೋವೆಲ್ ಆಂಟಿಬಯೋಟಿಕ್ಸ್, ಬಯೋಟೆಕ್ನಾಲಜಿ, ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಕಂಪನಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂದರೆ ನೋವೆಲ್ ಆಂಟಿಬಯೋಟಿಕ್ಸ್ ಅಂದರೆ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಮೇಲೆ ಕೆಲಸ ಮಾಡುವಂಥ ಹೊಸ ಮೆಡಿಸಿನ್ ಇದು. ಈ ಏರಿಯಾದಲ್ಲಿ ಕಂಪನಿ ಕಳೆದ 25 ವರ್ಷಗಳಿಂದ R&D ಮಾಡ್ತಾ ಬಂದಿದೆ. ಯುರೋಪ್ನಲ್ಲಿ ಕಂಪನಿಯ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ ಮತ್ತು UK ನಲ್ಲಿ ಟಾಪ್ 3 ಇಂಡಿಯನ್ ಜೆನೆಟಿಕ್ ಫಾರ್ಮಾ ಪ್ಲೇಯರ್ ನಲ್ಲಿ ಇದು ಕೂಡ ಒಂದು. Q2 FY26 ನ ಸೇಲ್ಸ್ ನೋಡಿದ್ರೆ 782 ಕೋಟಿ ಆಗಿದೆ, 3% ಇಯರ್ ಆನ್ ಇಯರ್ ಡಿಕ್ಲೈನ್ ನೊಂದಿಗೆ. ಇದಕ್ಕೆ ಕಾರಣ UK ಬಿಸ್ನೆಸ್ ನಲ್ಲಿ ಸಾಫ್ಟ್ನೆಸ್ ಬಂದಿರೋದು ಮತ್ತು ಪೋರ್ಟ್ಫೋಲಿಯೋ
ರ್ಯಾಷನಲೈಸೇಷನ್ ಆಗಿದ್ದು. ಈಗ ರೆವಿನ್ಯೂ ಫ್ಲಾಟ್ ಇದ್ರೂ ಕೂಡ ಆಪರೇಟಿಂಗ್ ಪ್ರಾಫಿಟ್ 62% ಇಯರ್ ಆನ್ ಇಯರ್ ಜಂಪ್ ಆಗಿ 178 ಕೋಟಿ ಹೆಚ್ಚಾಗಿದೆ. ಮಾರ್ಜಿನ್ಸ್ 14% ನಿಂದ 23% ಆಗಿದೆ. ಈ ಇಂಪ್ರೂವ್ಮೆಂಟ್ಗೆ ಕಾರಣ ಏನು ಅಂದರೆ ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆಗಿತ್ತು. ಇನ್ನು ಬಾಟಮ್ ಲೈನ್ ನೆಟ್ ಪ್ರಾಫಿಟ್ 82 ಕೋಟಿ ಆಗಿದೆ. ಇದಕ್ಕೆ ಮೇನ್ ಡ್ರೈವರ್ಸ್ ಹೈಯರ್ ಆಪರೇಟಿಂಗ್ ಪ್ರಾಫಿಟಬಿಲಿಟಿ ಪ್ಲಸ್ ಇಂಟ್ರೆಸ್ಟ್ ಕಾಸ್ಟ್ 25% ಇಯರ್ ಆನ್ ಇಯರ್ ಡಿಡಕ್ಷನ್ ಕಂಡು ಬಂದಿದ್ದು. ಶಾರ್ಟ್ ಟರ್ಮ್ನಲ್ಲಿ ಹ್ಯೂಮನ್ ಇನ್ಸುಲಿನ್ ಕಂಪನಿಗೆ ಎಕ್ಸ್ಟ್ರಾ ಬೂಸ್ಟ್ ಮಾಡ್ತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ವೆಸ್ಟರ್ಸ್ ಏನು ಗಮನಿಸಬೇಕು ಅಂದರೆ ಗ್ರೋತ್ ಔಟ್ಲುಕ್ ಪಾಸಿಟಿವ್ ಇದ್ರೂ ಕೂಡ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿಗೆ ಪ್ರಾಫಿಟ್ ಕನ್ಸಿಸ್ಟೆಂಟ್ಲಿ ಕ್ಯಾಶ್ ಫ್ಲೋಸ್ ಆಗಬೇಕು. FY24ನಲ್ಲಿ ಲಾಸಸ್ ಇದ್ರೂ ಕೂಡ CFO ಪಾಸಿಟಿವ್ ಆಗಿತ್ತು, ಮೇನ್ಲಿ ರಿಸೀವಬಲ್ಸ್ ರಿಕವರಿಯಿಂದಾಗಿ. ಈಗ FY25ನಲ್ಲಿ CFO ನೆಗೆಟಿವ್ ಪ್ಲಸ್ ಲಾಸಸ್ ಕೂಡ ಆಗಿತ್ತು, ವರ್ಕಿಂಗ್ ಕ್ಯಾಪಿಟಲ್ ಸಪೋರ್ಟ್ ಇಲ್ಲದ ಕಾರಣದಿಂದಾಗಿ. ಅದೇ H1 FY26ನಲ್ಲಿ CFO 189 ಕೋಟಿ ಆಗಿದೆ. ಸಸ್ಟೈನೇಬಲ್ ಗ್ರೋತ್ಗಾಗಿ ಕ್ಯಾಶ್ ಫ್ಲೋಸ್ ಸ್ಟೇಬಲ್ ಆಗಿರಬೇಕು, ಅದು ವರ್ಕಿಂಗ್ ಕ್ಯಾಪಿಟಲ್ ಮೂವ್ಸ್ನ ಮೇಲೆ ಮಾತ್ರ ಅವಲಂಬಿತವಾಗಬಾರ್ದು. ಈಗ ಈ ಕಂಪನಿಯ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋಣ. ಕಂಪನಿ ಕಳೆದ 6-7 ವರ್ಷದಲ್ಲಿ ಹೊಸ ಆವಿಷ್ಕಾರ ಮತ್ತು ಬಯೋಸಿಮಿಲರ್ಸ್ ಬಿಸ್ನೆಸ್ನ ಮೇಲೆ 2,000 ಕೋಟಿ ಇನ್ವೆಸ್ಟ್ ಮಾಡಿದೆ. ಇನ್ನು ಮೇನ್ ರಿಸ್ಕ್ ಏನು ಅಂದರೆ ಕೀ ಡ್ರಗ್ಸ್ ಟೈಮ್ಲಿ ರೆಗ್ಯುಲೇಟರಿ ಅಪ್ರೂವಲ್ ಪಡೆದರೆ ಅಥವಾ ಕಮರ್ಷಿಯಲೈಸೇಷನ್ ಡಿಲೇ ಆದರೆ ಅದು ರಿಟರ್ನ್ಸ್ ಮತ್ತು ಪ್ರಾಫಿಟಬಿಲಿಟಿಯ ಮೇಲೆ ಕ್ಯಾಶ್ ಫ್ಲೋಸ್ನ ಮೇಲೆ ಪ್ರೆಷರ್ ತರಬಹುದು. ಇನ್ನು ಟೆಕ್ನಿಕಲ್ ಚಾರ್ಟ್ಸ್ ಅನ್ನು ನೋಡೋದಾದ್ರೆ ಮಾರ್ಚ್ 2013ರಲ್ಲಿ ಸ್ಟಾಕ್ ಆಲ್ ಟೈಮ್ ಹೈ 1999 ರೂಪಾಯಿ ಆ ಲೆವೆಲ್ ಅನ್ನು ತಲುಪಿತ್ತು. ಮಾರ್ಚ್ 2015ರಲ್ಲಿ ಸೇಮ್ ಝೋನ್ ರೀಟೆಸ್ಟ್ ಮಾಡಿ ಸ್ಟ್ರಾಂಗ್ ಕರೆಕ್ಷನ್ ಆಯಿತು. ಕರೆಕ್ಷನ್ ನಂತರ ಲಾಂಗ್ ಟರ್ಮ್ ಬೇಸ್ 150 ರೂಪಾಯಿನಲ್ಲಿ ಫಾರ್ಮ್ ಆಯಿತು. ನಂತರ ಅಲ್ಲಿ ರ್ಯಾಲಿ ರೀಸ್ಟಾರ್ಟ್ ಮಾಡಿತು. ಇನ್ನು ರೀಸೆಂಟ್ ಫೇಸ್ ಅನ್ನು ನೋಡೋದಾದ್ರೆ ಸ್ಟಾಕ್ ಪ್ರೀವಿಯಸ್ ಆಲ್ ಟೈಮ್ ಹೈ ಚಾಲೆಂಜ್ ಮಾಡಿದೆ. ನಿಯರ್ ಟರ್ಮ್ ಸಪೋರ್ಟ್ 1110ರಿಂದ 1220 ಝೋನ್ ಇದೆ. ಸೊ ಇನ್ವೆಸ್ಟರ್ಸ್ ಈ ಲೆವೆಲ್ನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಇವೆರಡೂ ಸ್ಟಾಕ್ಸ್ ನೋಡಿದ ಮೇಲೆ ಅರ್ನಿಂಗ್ಸ್ ಟರ್ನ್ ಅರೌಂಡ್ ನಿಮಗೆ ಸ್ಪಷ್ಟವಾಗಿದೆ ಎಂದು ಭಾವಿಸ್ತೀನಿ. ಆದರೆ ಇಲ್ಲೂ ಒಂದು ವಿಷಯವನ್ನು ಗಮನಿಸಬೇಕು. ಟರ್ನ್ ಅರೌಂಡ್ ಸಸ್ಟೈನಬಲ್ ಆಗಿರಬೇಕು ಅಂದರೆ ಕೋರ್ ಬಿಸ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಮಾರ್ಜಿನ್ಸ್ ಸಸ್ಟೈನ್ಡ್ ಆಗಿರಬೇಕು, ಪ್ರಾಫಿಟ್ಸ್ ಕ್ಯಾಶ್ ಫ್ಲೋಗೆ ಕನ್ವರ್ಟ್ ಆಗಿರಬೇಕು. ಇವೆಲ್ಲ ಆಗಬೇಕು ಅಂದರೆ ಬಿಸ್ನೆಸ್ ಕ್ವಾಲಿಟಿ ಚೆನ್ನಾಗಿರಬೇಕು, ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರಬೇಕು, ಎಕ್ಸಿಕ್ಯೂಷನ್ ಕನ್ಸಿಸ್ಟೆಂಟ್ ಆಗಿರಬೇಕು. ಆಗಲೇ ಅರ್ನಿಂಗ್ಸ್ ಟರ್ನ್ ಅರೌಂಡ್ ನೋಡೋದಕ್ಕೆ ಸಾಧ್ಯ. ನಿಮಗೆ ಯಾವ ಸ್ಟಾಕ್ ಇಷ್ಟ ಆಯಿತು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.